ಹಾಯ್ ನಮಸ್ಕಾರ, ವೆಲ್ಕಮ್ ಟು ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಹೀಗಂತೂ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ಗಳು ಇದ್ದೇ ಇರುತ್ತೆ. ಎಲ್ಲರ ಹತ್ರನೂ ಸ್ಮಾರ್ಟ್ಫೋನ್ಗಳು ಹೇಗೆ ಜಾಸ್ತಿ ಆಗ್ತಿದೆನೋ ಅದೇ ರೀತಿ ಅದರಲ್ಲಿರೋ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮೇಜರ್ ಪ್ರಾಬ್ಲಮ್ ಅಂದರೆ ಅದು ಫೋನ್ ಹೀಟ್ ಆಗೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಫೋನ್ ಹೀಟ್ ಆಗೋಕ್ಕೆ ಮೇನ್ ರೀಸನ್ ಏನು, ಹಾಗೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಯೂಶುವಲಿ ಸ್ಮಾರ್ಟ್ಫೋನ್ಸ್ ಹೀಟ್ ಆಗೋಕ್ಕೆ ರೀಸನ್ನ ನೋಡೋದಾದರೆ ಒಂದೇ ಸಲಕ್ಕೆ 4-5 ಆ್ಯಪ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದು. ನಿಮ್ಮ ಫೋನ್ ಜೊತೆ ಬಂದಂಥ ಒರಿಜಿನಲ್ ಚಾರ್ಜರಿಂದ ಚಾರ್ಜ್ ಮಾಡದೆ ಬೇರೆ ಬೇರೆ ಫೋನ್ ಚಾರ್ಜರಿಂದ ಫೋನ್ನ ಚಾರ್ಜ್ ಮಾಡೋದ್ರಿಂದನೂ ಹೀಟ್ ಪ್ರಾಬ್ಲಮ್ ಬರುತ್ತೆ. ಕಂಟಿನ್ಯೂಯಸ್ ಆಗಿ ಗೇಮ್ ಮಾಡೋದ್ರಿಂದನೂ ಫೋನ್ ಹೀಟ್ ಪ್ರಾಬ್ಲಮ್ ಬರುತ್ತೆ. ತುಂಬ ಹೊತ್ತು ವಿಡಿಯೋ ಸ್ಟ್ರೀಮಿಂಗ್ ಮಾಡೋದ್ರಿಂದನೂ ಫೋನ್ ಹೀಟ್ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇದಲ್ಲದೆ ಹೊರಗಡೆ ಹೋದಾಗ ಡೈರೆಕ್ಟ್ ಸನ್ಲೈಟ್ಗೆ ಫೋನ್ ಯೂಸ್ ಮಾಡೋದ್ರಿಂದ ಅದರಿಂದನೂ ಕೂಡ ಫೋನ್ನಲ್ಲಿ ಹೀಟಿಂಗ್ ಪ್ರಾಬ್ಲಮ್ ಬರುತ್ತೆ. ಹಾಗೆ ತುಂಬ ಹೊತ್ತು ಫೋನ್ ಹಾಟ್ಸ್ಪಾಟ್ ಆನ್ ಮಾಡೋದ್ರಿಂದನೂ ಕೂಡ ಫೋನ್ ಹೀಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇಲ್ಲಿದೆ ನೋಡಿ ಸ್ಮಾರ್ಟ್ಫೋನ್ ಹೀಟ್ ಪ್ರಾಬ್ಲಮ್ನ ತಡೆಯೋಕ್ಕೆ ಕೆಲವೊಂದು ಟ್ರಿಕ್ಸ್. ನಂಬರ್ 1, ಡಿಸ್ಪ್ಲೇ ಸ್ಕ್ರೀನ್ ಬ್ರೈಟ್ನೆಸ್ನ ಕಡಿಮೆ ಇಡೋದು. ಅಂದರೆ ನಿಮ್ಮ ಯೂಸೇಜ್ಗೆ ತಕ್ಕಂತೆ ಬ್ರೈಟ್ನೆಸ್ನ ಸೆಟ್ ಮಾಡ್ಕೊಳ್ಳೋದು. ನಂಬರ್ 2, ಆ್ಯಪ್ಸ್ಗಳು ಅಪ್ಡೇಟ್ ಕೇಳಿದಾಗ ಅಪ್ಡೇಟ್ ಮಾಡ್ಕೊಳ್ಳೋದು. ನಿಮ್ಮ ಫೋನಲ್ಲಿ ಆ್ಯಪ್ಸ್ಗಳು ಆಗಾಗ ಅಪ್ಡೇಟ್ ಕೇಳ್ತಾ ಇರುತ್ತೆ. ಅವುಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಫೋನ್ನ ಬ್ಯಾಟ್ರಿ ಬ್ಯಾಕಪ್ನ ಜಾಸ್ತಿ ಮಾಡ್ಬೋದು. ಹಾಗೆ ಹ್ಯಾಂಗ್ ಆಗೋದನ್ನು ಕೂಡ ತಡಿಬೋದಾಗಿದೆ. ಆ್ಯಪ್ಸ್ಗಳು ಅಪ್ಡೇಟ್ ಆಗದೆ ಇದ್ದಾಗ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡುತ್ತೆ. ಹೀಗೆ ಬ್ಯಾಟ್ರಿ ಕನ್ಸ್ಯೂಮ್ ಆಗೋದ್ರಿಂದ ಫೋನ್ ಹೀಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ನಂಬರ್ 3, GPS ಸರ್ವಿಸ್ನ ಅಗತ್ಯಕ್ಕೆ ತಕ್ಕಂತೆ ಯೂಸ್ ಮಾಡೋದು. ನೀವು ನಿಮ್ಮ ಫೋನ್ನ GPS ಸರ್ವಿಸ್ನ ಕಡಿಮೆ ಯೂಸ್ ಮಾಡೋದ್ರಿಂದನೂ ಕೂಡ ಫೋನ್ ಹೀಟ್ ಪ್ರಾಬ್ಲಮ್ನ ತಡಿಬೋದಾಗಿದೆ. ನಿಮಗೆ ನೆಸೆಸಿಟಿ ಇದ್ದಾಗ GPS ಸರ್ವಿಸ್ನ ಯೂಸ್ ಮಾಡಿ, ಅಗತ್ಯ ಇಲ್ಲದಾಗ ಅದನ್ನು ಆಫ್ ಮಾಡೋದ್ರಿಂದ ಫೋನ್ ಹೀಟ್ ಪ್ರಾಬ್ಲಮ್ನ ತಡಿಬೋದಾಗಿದೆ. ನಂಬರ್ 4, ಫೋನ್ ಹಾಟ್ಸ್ಪಾಟ್ ಆನ್ ಮಾಡೋದನ್ನು ಕಡಿಮೆ ಮಾಡಿ. ಯಾಕಂದರೆ ನಿಮ್ಮ ಫೋನ್ನಲ್ಲಿ ಇಂಟರ್ನೆಟ್ ಆನ್ ಆಗಿರೋದ್ರ ಜೊತೆಗೆ ಹಾಟ್ಸ್ಪಾಟ್ ಸೆಟ್ಟಿಂಗ್ ಏನಿರುತ್ತಲ್ಲ ಅದು ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡೋದ್ರಿಂದ ಫೋನ್ ಹೀಟ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಟಿಪ್ ನಂಬರ್ 5, ಕಂಟಿನ್ಯೂಯಸ್ ಆಗಿ ಗೇಮ್ ಆಡೋದನ್ನು ನಿಲ್ಲಿಸಿ. ನೀವೇನಾದರೂ ಗೇಮ್ ಲವರ್ ಆಗಿದ್ದರೆ ಗೇಮ್ ಆಡ್ತಿರುವಾಗ ಆಗಾಗ ಇಂಟರ್ವಲ್ಸ್ನ ತಗೊಳ್ಳಿ. ಇದರಿಂದ ನಿಮ್ಮ ಸ್ಮಾರ್ಟ್ಫೋನ್ CPU-ಗೆ ಜಾಸ್ತಿ ಪ್ರೆಷರ್ ಬೀಳಲ್ಲ. ಯಾವಾಗ ಸ್ಮಾರ್ಟ್ಫೋನ್ CPU-ಗೆ ಜಾಸ್ತಿ ಪ್ರೆಷರ್ ಬೀಳಲ್ವೋ ಆವಾಗ ಹೀಟಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇಷ್ಟು ನಿಮ್ಮ ಸ್ಮಾರ್ಟ್ಫೋನ್ ಹೀಟ್ ಆಗೋಕ್ಕೆ ಕಾರಣ ಏನು, ಹಾಗೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಫೋನ್ ಕೂಡ ಹೀಟ್ ಆಗ್ತಿದೆ ಅನ್ನೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಕನ್ನಡ ಟೆಕ್ ವಿಡಿಯೋಗಳಿಗಾಗಿ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.